ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ನ್ಯೂ ಆಕ್ಸ್ಫರ್ಡ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹರ್ಷಿತಾ ಎಂಬ ವಿದ್ಯಾರ್ಥಿನಿಯು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಗುಂಡು ಎಸೆತ ಪಂದ್ಯದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಈ ನಿಟ್ಟಿನಲ್ಲಿ ಇಂದು ಸರ್ಜಾಪುರ ಗ್ರಾಮದ ಅಂಬೇಡ್ಕರ್ ಆಟದ ಮೈದಾನದಿಂದ ಮೆರವಣಿಗೆ ಹಾಗೂ ಪಥಚಲನ ಮಾಡಲಾಯಿತು. ಹಾಗೆಯೇ ವಿದ್ಯಾರ್ಥಿ ಹರ್ಷಿತಾಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಇದೇ ವೇಳೆ ನ್ಯೂ ಆಕ್ಸ್ಫರ್ಡ್ ಶಾಲೆಯ ಅಧ್ಯಕ್ಷರಾದ ಲಕ್ಷ್ಮೀದೇವಿ ಎನ್ ರವಿಕುಮಾರ್ ಅವರು ವಿದ್ಯಾರ್ಥಿಯ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು. ಇನ್ನು ಮೆರವಣಿಗೆ ಕಾರ್ಯಕ್ರಮಕ್ಕೆ ಸರ್ಜಾಪುರ ಗ್ರಾಮ ಮಾಜಿ ಅಧ್ಯಕ್ಷರಾದ ವೈ ಶ್ರೀರಾಮುಲು, ಶಂಭಯ್ಯ, ಆನೇಕಲ್ ದೈಹಿಕ ಶಿಕ್ಷಣ ಅಧೀಕ್ಷಕರಾದ ನೇತ್ರಾವತಿ, ನಿವೃತ್ತ ದೈಹಿಕ ಶಿಕ್ಷಕರಾದ ವಿ ರಾಮಕೃಷ್ಣ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ರಾಜ್ಯಮಟ್ಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಕುಮಾರಿ ಹರ್ಷಿತಾರವರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ವಿಶೇಷವಾಗಿ ಅಭಿನಂದಿಸಿ ಗೌರವ ಸೂಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಜಾಪುರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಶಶಿಧರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ಪ್ರಸಾದ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಧನಂಜಯ ಮತ್ತು ನಾಗೇಂದ್ರ ಪಟ್ಟಿ, ಮುಖ್ಯೋಪಾಧ್ಯಾಯಿನಿ ಸುಮಾ, ಹರ್ಷಿತಾಳಾದ ತಂದೆ ತಾಯಿಯಾದ ಶ್ರೀಮತಿ ಮಂಜುಳಾ ಅಶೋಕ್, ಶಾಲೆಯ ದೈಹಿಕ ಶಿಕ್ಷಕರಾದ ಸಂತೋಷ್ ಕುಮಾರ್, ತಿಮ್ಮಣ್ಣ ಮತ್ತು ಸರ್ಜಾಪುರದ ನ್ಯೂ ಆಕ್ಸ್ಫರ್ಡ್ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಎಲ್ಲ ಮುಂದೆ ನೋಡಿ. ಸರ್ ಎಲ್ಲ ಇಲ್ಲಿ ನೋಡಿ. ಹರ್ಷಿತಾ ಅನ್ನೋ ಮಗು ಒಂದು ದಲಿತ ಜನಾಂಗದಲ್ಲಿ ಹುಟ್ಟಿ ಇವತ್ತು ಇದೇ ಆಟದ ಮೈದಾನದಲ್ಲಿ ಈ ಪ್ರಶಸ್ತಿಗೆ ಸರ್ಜಾಪುರ ಟೌನ್ಗಳಲ್ಲಿ ಆ ಮಗುಗೆ ಶಾರ್ಟ್ ಪುಟ್ನಲ್ಲಿ ಅಥ್ಲೆಟಿಕ್ಸ್ ಆಟದಲ್ಲಿ ಇವತ್ತು ದ್ವಿತೀಯ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಪಡ್ಕೊಂಡಿದೆ. ಅದು ನ್ಯಾಷನಲ್ಗೂ ಕೂಡ ಇವತ್ತು ಎಲಿಜಿಬಿಲಿಟಿ ಸಿಕ್ಕಿದೆ. ಆ ಮಗು ಈ ದೇಶದ ಕ್ರೀಡಾ ರಂಗದಲ್ಲಿ ಒಂದು ಕ್ರೀಡಾ ಪತಾಕೆಯನ್ನು ಆರಿಸ್ಲಿ ಅಂತ ಹೇಳಿ ಆರಿಸುತ್ತ ಆ ಮಗುಗೆ ಇಲ್ಲಿ ಸೇರಿರುವ ನಿಮ್ಮೆಲ್ಲರ ಪರವಾಗಿ ಒಂದು ಸಲಾಮನ್ನ ಹೇಳಿ ಬಾಬಾ ಸಾಹೇಬರ ಜೈ ಭೀಮನ್ನ ಹೇಳಿ ಈ ಒಂದು ಉದ್ಘಾಟನೆಯನ್ನ ಇವತ್ತು ಮಾಡ್ತಾ ಇದ್ದೀರಿ. ಈ ಕ್ರೀಡಾಂಗಣವನ್ನ ಸುಸೂತ್ರವಾಗಿ ಇವತ್ತು ನಾವು ಮಾಡಿಟ್ಟಿದ್ದೀರಿ. ಬೆಂಚ್ ಕಲ್ಲುಗಳು ಬಾಬಾ ಸಾಹೇಬರ ನಿರ್ಮಾಣವನ್ನು ಕೂಡ ಇಲ್ಲೇ ಮಾಡಿದ್ದೀರಿ. ಇತಿಹಾಸ ಪ್ರಸಿದ್ಧಿಯಾಗಿದೆ. ನಿಮ್ಮ ದೈಹಿಕವಾಗಿ ಇಲ್ಲಿ ಸಜ್ಜಾಗೋದಕ್ಕೆ ಒಳ್ಳೆ ಆಟದ ಮೈದಾನ ಇದೆ ನೋಡಿ. ಇಂಥ ಮಕ್ಕಳು ತಯಾರಾಗಿ ಈ ದೇಶದ ಕೀರ್ತಿ ಪತಾಕೆಯನ್ನು ಆರಿಸ್ಲಿ ಅಂತ ಇವತ್ತೆಲ್ಲರಿಗೂ ಆಶಿಸಿ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಸದ್ದಾಮ್ ಆಗ್ಬೋದು, ನಮ್ಮ ರಾಮಕೃಷ್ಣಪ್ಪ ರಿಟೈರ್ಡ್ ಆದರೂ ಕೂಡ ಅವರು ಒಂದು ಕ್ರೀಡಾಪಟುಗಳು ಬಹಳ ಜನನ ತಯಾರು ಮಾಡಿದ್ದಾರೆ. ಇದೇ ಥರ ಇವತ್ತು ಆಕ್ಸ್ಫರ್ಡ್ ಶಾಲೆಯವ್ರನ್ನ ನಾನು ಸ್ಮರಿಸ್ಕೋಬೇಕಾಗ್ತದೆ. ಈ ದಿನ ಒಂದು ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ನಾನೀಗ ಇನ್ನೂ ಆ ಬರ್ತ್ಡೇಗೆ, ಅಂಬೇಡ್ಕರ್ ಬರ್ತ್ಡೇಗೆ ಈ ಕ್ರೀಡೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಎತ್ತಿ ಒಂದು ಕ್ರೀಡಾಂಗಣವನ್ನು ನಮ್ಮ ಆನೇಕಲ್ ಶಾಸಕರು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ವಾಕವರ್ಸ್ಗೆ ಇಲ್ಲಿ ಲೈಟ್ಗಳನ್ನು ಹಾಕ್ಸಿದ್ದೀರಿ, ಕುತ್ಕೊಳ್ಳೋದಕ್ಕೆ ಬೆಂಚ್ ಕಲ್ಲುಗಳನ್ನು ಹಾಕ್ಸಿದ್ದೀರಿ. ಈ ಫೀಲ್ಡನ್ನು ಒಳ್ಳೆ ಸುಂದರವಾಗಿ ಇಟ್ಟು ಬಯಲು ರಂಗಮಂದಿರವನ್ನು ಮಾಡಿ ಭಾಳ ಅನೇಕ ಕೆಲಸಗಳಾಗಿದೆ. ಇನ್ನೂ ಅನೇಕ ಕೆಲಸಗಳು ನಾವು ಮಾಡ್ತೀವಿ. ಇಂಥ ಮಕ್ಕಳಿಗೆ ಉತ್ತೇಜನವನ್ನು ಕೊಡೋಣ ಅಂತೇಳಿ ಇವತ್ತೇನು ನನಗೆ ಭಾಳ ಸಂತೋಷ ಆಗಿದೆ. ನಮ್ಮ ಊರಿನಲ್ಲೇ ನಮ್ಮ ಮಗು ಇವತ್ತೊಂದು ಕೀರ್ತಿ ತಂದಿದ್ದಾರೆ ಅಂದರೆ ನಮಗೆ ಹೆಮ್ಮೆಯ ವಿಚಾರ. ಇದಕ್ಕೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ. ಇಂತಹ ಪ್ರತಿಭೆಗಳು ಹರಳಬೇಕು.
ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಿಕೊಡುದು ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಬೆಂಬಲವನ್ನು ಕೊಡಬೇಕಂತ ಹೇಳಿ ವಿಷಯ ಏನಂದ್ರೆ ರಾಜ್ಯ ಮಟ್ಟದಲ್ಲಿ ಏನು ಗುಂಡು ಎಸೆತ ಅಂದರೆ ಶಾರ್ಟ್ ಪುಟ್, ಆ ಶಾರ್ಟ್ ಪುಟ್ನಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಡಂಥ ನನ್ನ ಸಹೋದರನ ತಂಗಿಯಾದ ಮಗಳಾದಂಥ ಹರ್ಷಿತ್ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಜೇತರಾಗಿ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಏನಿವತ್ತು ನಮ್ಮ ಅವಧಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡಿದ್ವಿ. ನಾವು ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿದ್ವಿ. ಇವತ್ತು ಬಹಳ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ರಾಜ್ಯ ಮಟ್ಟವನ್ನು ಮೀರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಹರ್ಷಿತೆಗೆ ಆ ದೇವರು ಎಲ್ಲ ಭಾಗ್ಯ ಕೊಟ್ಟು ಈ ಏನು ನಮ್ಮ ನಾಡಿನ ಕೀರ್ತಿಯನ್ನು, ಈ ರಾಜ್ಯದ ಕೀರ್ತಿಯನ್ನು, ಈ ಸರ್ಜಾಪುರ ಊರಿನ ಕೀರ್ತಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಸರು ಕೇಳಿಸ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಿವತ್ತು ಈ ಸುಂದರವಾದ ಆಟದ ಮೈದಾನ, ಅಂಬೇಡ್ಕರ್ ಆಟದ ಮೈದಾನ ನಮ್ಮ ಶ್ರೀರಾಮುಲು ಅಧ್ಯಕ್ಷರಾದಾಗ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈ ಥರ ವಿಶಾಲವಾದಂಥ ಆಟದ ಮೈದಾನ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ. ಮುಂದಿನ ದಿನ ನಮ್ಮ ಶಾಸಕರು ಇಲ್ಲಿ ಒಂದು ಮಿನಿ ಸ್ಟೇಡಿಯಮನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇಗ ಆಗಲಿ ಆ ಮಿನಿ ಸ್ಟೇಡಿಯಮ್ಮು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಜಾಪುರದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಪ್ರೌಢಶಾಲೆ ಇಲ್ಲಿ SLC A ವಿಭಾಗದಲ್ಲಿ ಓದುತ್ತಿದ್ದು ಶಾರ್ಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಿ ಅಂತೇಳಿ ಪ್ರೌಢಶಾಲೆ ಇಲ್ಲಿ SLC A ವಿಭಾಗದಲ್ಲಿ ಓದುತ್ತಿದ್ದು ಶಾರ್ಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಿ ಅಂತೇಳಿ
ಶಿಕ್ಷಕರಾದಂತಹ ತಿಮ್ಮಣ್ಣ ಇವರ ದಕ್ಷ ತರಬೇತಿ ಅವರಿಗೆ ಮಾರ್ಗದರ್ಶನ ನೀಡಿದಂತಹ ಸಂತೋಷ್ ಇವಾಗೆ ಅರ್ಷಿತಾಗೆ ಜಯವಾಗಲಿ. ಎಲ್ಲ ಹಾಗೂ ಸಂಸ್ಥೆಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶಾಲೆಗೆ ಪ್ರಿನ್ಸಿಪಲ್ ಆಗಿದ್ದಾರೆ.
ಸರ್ ಅಷ್ಟೇ ತಮ್ಮಣ್ಣ ಸರ್ ಕೋಚ್ ಆಗಿ ಬಂದಿದ್ರಲ್ಲಿ. ಸೊ ಹಾಗಾಗಿ ನಾನು ಆಲ್ ದ ಬೆಸ್ಟನ್ನು ಆ ಮಗುಗೆ ಮತ್ತೊಮ್ಮೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀನಿ. ತನ್ನ ಒಂದು ಸಾಧನೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಆನೇಕಲ್ ತಾಲೂಕು ಆಗಿರ್ಬೋದು, ಕರ್ನಾಟಕ ರಾಜ್ಯದಾಗಿರ್ಬೋದು, ಯಾಕೆ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲೂ ಸಹ ತನ್ನ ಒಂದು ಸಾಧನೆಯನ್ನ ಸತತ ಅಭ್ಯಾಸದ ಮುಖಾಂತರ ಅವರ ಪೋಷಕರಲ್ಲಿ ನಾನು ಕೇಳ್ಕೊಳ್ತೀನಿ, ಇನ್ನು ಹೆಚ್ಚಿನ ಒಂದು ಅಭ್ಯಾಸವನ್ನ ಕೊಡಿ. ಹಾಗೆ ಒಂದು ರಾಷ್ಟ್ರೀಯ ಮಟ್ಟದ ದಾಖಲೆಯನ್ನ ವೀಕ್ಷಣೆ ಮಾಡಿ ಅಲ್ಲಿ ಎಷ್ಟಿದೆ ಮೆಷರ್ಮೆಂಟ್ ಅನ್ನ ನೋಡ್ಕೊಂಡು ಅವಳಿಗೆ ಸರಿಯಾದ ಒಂದು ಫುಡ್ ಆಗಿರ್ಬೋದು, ಅವ್ರಿಗೆ ತೋಳು ಬಣ ಬೇಕು. ಯಾಕೆಂದ್ರೆ ಶಾರ್ಟ್ ಪುಟ್ ಆಗಿರೋದ್ರಿಂದ ಶೋಲ್ಡರ್ ಪವರ್ ಅತಿ ಅವಶ್ಯಕವಾಗಿರುತ್ತೆ. ಅದನ್ನ ಹೆಚ್ಚು ಮಾಡಿಕೊಂಡು ಅವಳು ಅಲ್ಲೂ ಸಹ ಸಾಧನೆ ಮಾಡಲಿ. ಆ ದೇವರು ಮತ್ತೆ ತಂದೆ ತಾಯಿಯ ಸಹಕಾರ, ಈ ಶಾಲೆಯ ಒಂದು ಸಹಕಾರ, ದೈಹಿಕ ಶಿಕ್ಷಕರ ಸಹಕಾರ, ತಮ್ಮೆಲ್ಲರ ಇವತ್ತು ಕರ್ಕೊಂಡ್ಬಂದಿದ್ದೀರ ಅವಳನ್ನ ಒಂದು ಅದ್ದೂರಿಯಾಗಿ. ಸೊ ತಮ್ಮೆಲ್ಲರ ಒಂದು ಕೂಗು ಆ ದೇವರಿಗೆ ಮುಟ್ಟಿ ಅವಳು ರಾಷ್ಟ್ರೀಯ ಮಟ್ಟದಲ್ಲೂ ಸಾಧನೆ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಎರಡು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯಿಂದ ಆಗುವಂಥ ಅನುಕೂಲಗಳು, ಒಂದು ಮೊದಲಿಗೆ ಆರೋಗ್ಯ ಉತ್ತಮವಾಗಿ ನಾವು ಸದೃಢಗೊಳಿಸ್ಕೋಬಹುದು. ಮತ್ತೆ ವೇ ಆಫ್ ಥಿಂಕಿಂಗ್, ನಮ್ಮ ಥಿಂಕಿಂಗು ಕೆಪಾಸಿಟಿ ಹೆಚ್ಚಾಗತ್ತೆ. ಮತ್ತೆ ಸೋಷಿಯಲ್ ಬಾಂಡ್ ಅನ್ನ ಬೆಳೆಸ್ಕೋಬಹುದು, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋಬಹುದು. ನಮ್ಮ ಬಿಡುವಿನ ಸಮಯವನ್ನು ಉತ್ತಮ ರೀತಿಯಲ್ಲಿ ಕಳೆಯೋದಕ್ಕೆ ಸಾಧ್ಯ ಆಗತ್ತೆ. ಅದು ಯಾರಿಂದ ಬರಬೇಕು ಅಂದ್ರೆ ತಂದೆ ತಾಯಿ ಗುರುತಿಸ್ಬೇಕು ಒಂದು, ಇನ್ನೊಂದು ಶಾಲೆಯಲ್ಲಿ ಗುರುತಿಸ್ಬೇಕು. ಯಾವ ಮಗು ಯಾವುದ್ರೊಳಗೆ ಎಲ್ಲ ಮಗು ಓದೋದ್ರೊಳಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ತನ್ನದೇ ಆದಂಥ ಕಲೆಗಳನ್ನ ತಾನು ಬೆಳೆಸ್ಕೊಂಡಿರುತ್ತೆ. ಅದು ಡ್ಯಾನ್ಸ್ ಆಗಿರ್ಬೋದು, ಕಲೆ ಆರ್ಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು. ಎಲ್ಲರನ್ನು ನಾವು ಓದಿ ಅಂತ ಬಲವಂತ ಮಾಡೋದು ತಪ್ಪಾಗುತ್ತೆ. ಮಕ್ಕಳನ್ನ ಫಸ್ಟ್ ಪೋಷಕರು ಗುರುತಿಸ್ಬೇಕು ಯಾವ್ದ್ರೊಳಗೆ ಚೆನ್ನಾಗಿದೆ ಆ ಮಗು. ನಂತರ ಶಿಕ್ಷಕರು ಗುರುತಿಸ್ಬಿಟ್ಟು ಅದೇ ಹಾದಿನಲ್ಲಿ ಬಿಟ್ಟಾಗ ಆ ಮಗು ಏನಾದರೂ ಸಾಧನೆ ಮಾಡೋದಕ್ಕೆ, ತನ್ನ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಈಗ ಇಲಾಖೆ ಪರವಾಗಿ ನಾನು ಹೇಳ್ಬೇಕು ಅಂದ್ರೆ, ಈ ಒಂದು ಸರ್ಟಿಫಿಕೇಟ್ ಇದೆಲ್ಲ ನಾವಾಗಿಂದ ಜೋಪಾನ ಅಂತ ಇದ್ದೀನಿ. ಅದ್ರ ಬೆಲೆ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ಒಂದು ವೃತ್ತಿ ಆಗ್ಬೋದು, ಎಜುಕೇಶನ್ ಆಗ್ಬೋದು. ಎಜುಕೇಶನ್ಗೆ ಹೋದಾಗ ಏನಾಗುತ್ತೆ, ನೀಟ್ ಆಗ್ಬೋದು, CET ಆಗ್ಬೋದು, ಅಲ್ಲೂ ಸಹ ಅವಳಿಗೆ ಪರ್ಸೆಂಟೇಜ್ ಸ್ಟೇಟ್ ಲೆವೆಲ್ ಪ್ಲೇಸ್ ಮಾಡಿದಲ್ಲ, ಅದು ಫಸ್ಟ್ ಪ್ಲೇಸ್ ಆಗಿರ್ಬೋದು, ಸೆಕೆಂಡ್ ಪ್ಲೇಸ್ ಆಗಿರ್ಬೋದು, ಥರ್ಡ್. ಹಾಗೆ ರಾಷ್ಟ್ರೀಯ ಮಟ್ಟ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಕೆಲಸದಲ್ಲಿ ವೃತ್ತಿನಲ್ಲಿ ರೈಲ್ವೇಸ್ ಏನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ, ಪೋಸ್ಟಲ್ಲಿ ಅಪಾಯಿಂಟ್ಮೆಂಟ್, ಪೋಸ್ಟ್ ಆಫೀಸಲ್ಲಿ ಈಗ ತಾನೇ ನಾನು ಕೇಳಿದ್ದೀನಿ, ಈ ತಿಂಗಳು ಕೊನೆಯವರೆಗೂ ಇದೆ. ಯಾರು ರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟದಲ್ಲಿ SLC ಪಾಸ್ ಆಗಿರೋ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ವೃತ್ತಿ, ಹಾಗೆ ಒಂದು ಸರ್ಟಿಫಿಕೇಟ್ ಹಾಕಿದ್ರೆ ಸಾಕು. ಅವ್ರಿಗೆ ಯಾವುದೇ ಎಂಟ್ರೆನ್ಸ್ ಟೆಸ್ಟ್ ಇಲ್ಲ, ಯಾವುದೇ ವೈಭವ ಇಲ್ಲ. ಹಾಗೆ ತನ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅವ್ರಿಗೆ ಒಂದು ಕೆಲಸವನ್ನ ಕೊಡುವಂತನ್ನ ಈ ತಿಂಗಳು ಕೊನೆಯವರೆಗೂ ಬಿಟ್ಟು ಮಾಡ್ತೇನೆ. ವಿದ್ಯಾರ್ಥಿಗಳಾದ ನೀವು ಇವತ್ತು ಸಂಭ್ರಮ, ಏನ್ ಸಂಭ್ರಮ ಅಂತಂದ್ರೆ ಬಹಳ ಖುಷಿಯಿಂದ ಬಂದಿದ್ದೀರಾ. ಎಷ್ಟು ಖುಷಿಯಿಂದ ಅಂತಂದ್ರೆ ಒಂದು 4 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರೋದು. ನೀವು ಅಲ್ಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಆ ಬಿಸಿಲಲ್ಲಿ ಅಲ್ಲಿ ಕುಳಿತು ಅಲ್ಲೆಲ್ಲ ಇದು ಮಾಡ್ಕೊಂಡು ಊರಲ್ಲೆಲ್ಲ ಕೈ ಮಾಡ್ಕೊಂಡು ಬರ್ಬೇಕಾದ್ರೆ ಏನ್ ಕಾರಣ ಅಂತಂದ್ರೆ, ಇವತ್ತು ನಿಮ್ಮ ಶಾಲೆಗೆ ಹರ್ಷಿತಾ ಅಂತಕ್ಕಂಥ ಮಗು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದಾಳಲ್ಲ. ಈ ಶಾಲೆ 24 ವರ್ಷ ಆಯ್ತು ಪ್ರಾರಂಭ ಆಗಿ, ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಮಗು ಹರ್ಷಿತಾ. ಆ ಮಗುಗೆ ನಾನು ನಿಜವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾರು ಬೇಕಾದ್ರೂ ಕ್ರೀಡೆಗಳಲ್ಲಿ ಆಗಿರ್ಬೋದು, ಓದಿನಲ್ಲಾಗಿರ್ಬೋದು, ನೀವು ಮುಂದೆ ಬರ್ಬೋದು, ಒಳ್ಳೆ ವ್ಯಕ್ತಿಗಳಾಗ್ಬೋದು. ಆದ್ರೆ ಇಂಥ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಹರ್ಷಿತಾ ಇವತ್ತಿನ ಕೇಂದ್ರ ಬಿಂದು. ಮೊದಲನೇದಾಗಿ ಆ ಹರ್ಷಿತಾಗೆ ನಾನು ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಪುಟಾಣಿ ಮಕ್ಕಳು ಶಿಸ್ತಿನಿಂದ ಕುಳಿತು ಶಿಸ್ತಿನಿಂದ ಆ ಮಗು ಜೊತೆಯಲ್ಲಿ ಕೈ ಜೋಡಿಸಿ ಜೈಕಾರವನ್ನು ಹಾಕೊಂಡು ಬಂದ್ರಲ್ಲ, ಅವರಿಗೆ ನಾನು ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮೂರನೇದು, ಅವರ ಜನ್ಮ ಕೊಟ್ಟಂತ ತಂದೆ ತಾಯಿ ಬಂದಿದ್ದಾರೆ. ಅದರಲ್ಲಿ ಅಶೋಕ್ ನನ್ನ ಹಳೆ ವಿದ್ಯಾರ್ಥಿ, ಅವರ ತಂದೆ ತಾಯಿ, ಅವರ ಅಜ್ಜಿ, ಅವರ ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಏನಕ್ಕೆ ಬಂದ್ರು ಅಂದ್ರೆ ಬಹಳ ಖುಷಿಯಿಂದ ಬಂದಿದ್ದಾರೆ. ನನ್ನ ಮಗು ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆಯಲ್ಲ ಅಂತ ನಿಜವಾಗ್ಲೂ ಬಹಳ ಸಂತೋಷ. ಅದಕ್ಕೆ ಮೂರನೇದಾಗಿ ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾಲ್ಕನೆಯದಾಗಿ, ಈ ಶಾಲೆಯಲ್ಲಿ ಆ ಮಗು LKG ಇಂದ SSLC ವರೆಗೂ ಓದ್ತಾ ಇರ್ತಕ್ಕಂಥ ಮಗು. ಅದನ್ನ ಪ್ರೇರೇಪಣೆ ಮಾಡಿದಂತ ಇಲ್ಲಿನ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು
ವೃಂದದವರಾಗಿರ್ಬೋದು, ಅವರ ಜೊತೆಯಲ್ಲಿ ದೈಹಿಕ ಶಿಕ್ಷಕರಾದ ನಮ್ಮ ಸಂತೋಷ್ ತಮ್ಮಣ್ಣ ಇವರಿಗೆ 4ನೇದಾಗಿ ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೇಂದ್ರ ಬಿಂದು ನೀವೆಲ್ಲರೂ ವಿದ್ಯಾರ್ಥಿಗಳಿಗಲ್ಲ, ನಿಮಗೆ ನಾನು ಮತ್ತೊಮ್ಮೆ ನಾನು ವಂದನೆಗಳನ್ನು ಹೇಳ್ತಾ, ಈಗ ನನ್ನ ಒಂದು 2 ಹಿತನುಡಿಗಳನ್ನ ಏನು ಅಂತಂದ್ರೆ, ಈ ದಿನದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿಯವರಾದ ಶ್ರೀಮತಿ ಸುನೀತಾ, ನನ್ನ ಹಳೆ ವಿದ್ಯಾರ್ಥಿ ಆಯಮ್ಮ ಇವತ್ತಿಗೆ ಬಂದಿದ್ದಾರೆ. ಅವರಿಗೆ ಎಷ್ಟು ಇನ್ನೊಂದು ಕಾರ್ಯಕ್ರಮ ಇದ್ರೆ ಅದನ್ನ ಬದಿಗೊತ್ತಿ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಮಕ್ಕಳಿಗೋಸ್ಕರ ಬಂದಿದ್ದಾರೆ ಅಂದ್ರೆ, ನಾವು ನಿಮ್ಮ ನ್ಯೂ ಆಕ್ಸ್ಫರ್ಡ್ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಅವರ ಪತಿ ಶಶಿ ಕುಮಾರ್ ಅವರು ನನ್ನ ವಿದ್ಯಾರ್ಥಿನೇ, ಹಳೆ ವಿದ್ಯಾರ್ಥಿ. ಆತನು ಜೊತೆಯಲ್ಲಿ ಬಂದಿರತಕ್ಕಂಥ ಆತನಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ. ಇನ್ನು ಇದೆಲ್ಲದಕ್ಕಿಂತ ಮುಗಿಲಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಶ್ರೀಮತಿ ನೇತ್ರಾವತಿ ಮೇಡಮ್ನವರು BO ರವರು ಬರಬೇಕಾಗಿತ್ತು. ಈ ಸರ್ಜಾಪುರಕ್ಕೆ ಇಡೀ ಹೋಬಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೋಬಳಿಗೆ ಗೆಲುವನ್ನು ಸಾಧಿಸಿದ್ದಾರೆ. ಆ ಮಗುವಿಗೆ ಹಾಗೂ ಅವರ ತಂದೆ ತಾಯಿಗೂ ಹಾಗೂ ಈ ಶಾಲೆಯ ಕೀರ್ತಿಯನ್ನು ತಂದುಕೊಟ್ಟಂತಹ ಹರ್ಷಿತಗೆ ತುಂಬಾನೇ ಅಭಿನಂದಿಸುತ್ತೇನೆ. ನನ್ನ ಪೂಜ್ಯ ಗುರುಗಳಾದ VS ನನ್ನ PT ಮಾಸ್ಟರ್ ಆಗಿ SDP ಶಾಲೆಯಲ್ಲಿ ಅವರಿಂದ ನಾನು ತುಂಬಾ ದೈಹಿಕ ಒಂದು ಪಾಠವನ್ನು ಕಲಿತಿದ್ದೀನಿ. ಅವರ ಪಕ್ಕದಲ್ಲಿ ಕೂತ್ಕೊಂಡು ನಾನು ಈ ಒಂದು ಸಮಾರಂಭದಲ್ಲಿ ಇರೋದು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿಯಲ್ಲಿ ನಿಮ್ಮ ಶಾಲೆಯ PT ಮಾಸ್ಟರ್ ಆದ ಸಂತೋಷ್ ಸರ್ ಮತ್ತು ತಿಮ್ಮಣ್ಣ ಸರ್ ಈ ಶಾಲೆಯ ಹೆಸರನ್ನ ಮತ್ತು ಮಕ್ಕಳಲ್ಲಿರುವ ಒಂದು ಪ್ರತಿಭೆಯನ್ನ ಗುರುತಿಸಿ ಅವನ್ನ ಉನ್ನತವಾಗಿ ಶಿಕ್ಷಣ ಒಂದೇ ನಮ್ಮ ಒಂದು ಗೆಲುವಿಗೆ ಇದಲ್ಲ, ಅದ್ರ ಜೊತೆಗೆ ನಾವು ಒಂದು ಫಿಸಿಕಲಿ ಫಿಟ್ನೆಸ್ ಆಗಿದ್ದಾಗ ಮತ್ತೆ ಕ್ರೀಡೆಯಲ್ಲಿ ತೊಡಗಿಸಿದಾಗ ಸಹ ನಾವು ಮಾಡ್ಬೋದು. ಅದನ್ನ ನಮ್ಮ ಸಂತೋಷ್ ಸರ್ ಅವರು ಇದರಿಂದ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆ ಪರವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೂ ಅವರ ತಂದೆ ತಾಯಿ ಮತ್ತೆ ಅವರ ಸಂಬಂಧಿಕರು, ಅವರ ಅಜ್ಜಿ ಆಗ್ಬೋದು, ಎಲ್ಲರೂ ಸಹ ತುಂಬಾ ಉಲ್ಲಾಸದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಏನಕ್ಕೆ ಹರ್ಷಿತಾ ಒಂದು ಕೀರ್ತಿ ಪತಾಕೆಯನ್ನ ಅವರ ಮನೆಗೆ ತಂದುಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ. ಇದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಸಹ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತಾರೆ. ನನ್ನ ಮನೆಯಲ್ಲೂ ಸಹ ನಿಮ್ಮಂತ ಒಂದು ಮಕ್ಕಳಿದ್ದಾರೆ, ಅವರಲ್ಲೂ ಸಹ ನನ್ನ ಪ್ರತಿಭೆಯನ್ನು ಹುಡುಕ್ತಾ ಇರ್ತೀನಿ. ನಿಮ್ಮನ್ನು ಸಹ ನಿಮ್ಮ ತಂದೆ ತಾಯಿಯವರು ಹುಡುಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಶಿಕ್ಷಕರು ಓದಿನಲ್ಲಾಗ್ಬೋದು, ಕ್ರೀಡೆಯಲ್ಲಾಗ್ಬೋದು, ಎಲ್ಲ ಒಂದು ಇದರಲ್ಲಿ ಹುಡುಕ್ತಾ ಇರ್ತಾರೆ. ತಾವು ಯಾವುದೇ ಸಂಕೋಚ ಭಾವನೆ ಇಲ್ಲದೆ ನಿಮ್ಮ ತಂದೆ ತಾಯಿ ಆಗ್ಬೋದು, ಇಲ್ಲ ನಿಮ್ಮ ಗುರುಗಳ ಹತ್ರ ಆಗ್ಬೋದು, ಮನಸ್ಸು ಬಿಚ್ಚಿ ಮಾತಾಡಿದಾಗ ನಿಮ್ಮ ಪ್ರತಿಭೆಯನ್ನ ನಾವು ಹೊರಗೆ ತಂದು ನಿಮ್ಗೆ ಬೇಕಾದ ಒಂದು ಸಪೋರ್ಟ್ ಅನ್ನ ಮಾಡ್ಬೋದು ಅಂತ ಹೇಳಿ ಈ ವೇದಿಕೆಯನ್ನು ಹೇಳ್ತಾ, ನಾವು ಯಾಕೆ ಸೇರಿದ್ದೀವಿ ಅಂತ ಗೊತ್ತಿದೆಯಲ್ಲ? ಏನು ಸೇರಿದ್ದೀವಿ? ಹರ್ಷಿತಾ ನ್ಯಾಷನಲ್ ಲೆವೆಲ್ ಹೋಗ್ತಾ ಇದ್ದಾರೆ, ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿದ್ದಾರೆ. ಆ ಅಚೀವ್ಮೆಂಟು ನಿಮ್ಮಲ್ಲಿ ಆ ಗುರಿ ಬರಬೇಕು ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಈ ಕಾರ್ಯಕ್ರಮ ನಡೆಯೋದು. ಈ ಹರ್ಷಿತಾ ತರ ಇನ್ನು ಹಲವಾರು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಶಾಲೆಗೆ, ನಾಡಿಗೆ, ನಮ್ಮ ತಾಲೂಕಿಗೆ, ಶಾಲೆಗೆ ಕೀರ್ತಿಯನ್ನು ತರಬೇಕು. ಹಾಗೆ ಆಟ, ಊಟ, ಪಾಠ, ವಿದ್ಯಾರ್ಥಿನಿಯರಿಗೆ ಆಟ, ಊಟ, ಪಾಠ ಇವು 3 ಬೇಕಾಗಿರೋದು ಅಲ್ವಾ? ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ, ಊಟ, ಪಾಠ ಈ 3 ಇದ್ರೇನೆ ಪರಿಪೂರ್ಣತೆ. ಆಟ ಆಡುವಾಗ ಆಟ ಆಡಬೇಕು, ಊಟ ಸಮಯಕ್ಕೆ ಊಟ ಮಾಡಬೇಕು, ಪಾಠ ಓದೋ ಟೈಮಲ್ಲಿ ಓದಬೇಕು. ಈ ಎಲ್ಲವೂ ಸಮಾನತೆಯಿಂದ ಬಂದ್ರೇನೆ ವಿದ್ಯಾರ್ಥಿ ಜೀವನ ಪರಿಪೂರ್ಣತೆಯನ್ನು ಹೊಂದಿರುತ್ತೆ. ಯಾಕೆ ನಾನು ಈ 3 ಈಕ್ವಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪಾಠ ನಿಮ್ಮ ಜೀವನದ ಮೌಲ್ಯತೆ ಬೆಳೆಸುತ್ತೆ, ಆಯ್ತಾ? ಊಟ ನಿಮ್ಮ ಜೀವನನ ಕೊಡುತ್ತೆ, ಆಟ ನಿಮ್ಮ ಮೌಲ್ಯಗಳನ್ನ ನಿಮ್ಮ ಜೀವನಕ್ಕೆ ದಾರಿಯನ್ನ ಕೊಡ್ತಕ್ಕಂಥ
ಪರಿಪೂರ್ಣತೆ ಕೊಡುತ್ತೆ. ಯಾಕಂದ್ರೆ ಆಟವನ್ನು ಆಡಿದಾಗ ನಮ್ಮಲ್ಲಿರ್ತಕ್ಕಂಥ ಸೆಲ್ಫ್ ಡೆವಲಪ್ಮೆಂಟ್, ಅರ್ಥ ಆಯ್ತಾ? ಸೆಲ್ಫ್ ಡೆವಲಪ್ಮೆಂಟು ಮುಂದುವರಿಯುತ್ತೆ. ನಾವು ಮುಂದಿನ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಸುಖ ಸೋಲು ಗೆಲುವು ಅನ್ನೋದನ್ನ ತಿಳ್ಕೊಳ್ಬೇಕು, ನಾವು ಜೀವನದಲ್ಲಿ ಅಚೀವ್ ಮಾಡಬೇಕು ಅನ್ನೋದನ್ನ ಈ ಆಟದಿಂದ ತಿಳಿಸ್ಕೊಳ್ತೀವಿ. ಪಾಠದಿಂದ ನಾವು ಮುಂದಿನ ಜೀವನ ಹೇಗೆ ನಡೆಸ್ಬೇಕು, ಹೆಂಗೆ ದಾರಿ ತಗೊಳ್ಬೇಕು ಅನ್ನೋದನ್ನ ಕಲಿಸುತ್ತೆ. ಈ ವಿದ್ಯಾರ್ಥಿ ಜೀವನದಲ್ಲೂ ಈ ಎರಡಕ್ಕೂ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ಮಕ್ಕಳು ಅರ್ಷಿತಾ ತರ ಇನ್ನೂ ಹೆಚ್ಚು ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ, ನಾಡಿಗೆ ಮತ್ತೆ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ಬರೆದುಕೊಳ್ಳಿ. ಎಲ್ರಿಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅಭಿನಂದನೆಗಳು. ಇಲ್ಲಿ ಈಗ ನನ್ನ ಮಗಳು ಈಗ ಏನು ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿದ್ದಾಳೆ, ಅದೇ ಥರ ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಂದರಲ್ಲೂ ಇದೇ ಅಂದ್ಬಿಟ್ಟಲ್ಲ, ನಿಮ್ಗೆ ಯಾವ್ದು ಬರುತ್ತೋ ಯಾವ ಈ ಓದ್ರಲ್ಲಾಗಿರ್ಬೋದು ಇಲ್ಲ ಯಾವುದೇ ಒಂದು ಗೇಮಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಂದ್ರಲ್ಲೂ ನಿಮ್ಗೆ ಏನಾಗುತ್ತೋ ಅದರಲ್ಲಿ ನೀವು ಸಾಧನೆ ಮಾಡಿ. ನಮ್ಮ ಕೈಲಿ ಇದೇ ಆಗುತ್ತೆ, ನಾವು ಇದೇ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕವಾದಂತೆ ಏನರಲ್ಲಿ ನಿಮ್ಮ ಸಾಮರ್ಥ್ಯದಲ್ಲಿ ನೀವು ಚಾಲೆಂಜ್ ಮಾಡಿ ನಾವು ಗೆಲ್ತೀವಿ ಅನ್ನೋ ಚಾಲೆಂಜ್ ಇರುತ್ತೋ ಅದರಲ್ಲಿ ಪ್ರತಿಯೊಂದು ಮಕ್ಕಳು ಇದೇ ಥರ ಕಷ್ಟಪಟ್ಟು ಏನಕ್ಕೊಂದು ಅಷ್ಟೇ ಸಾಧನೆ ಮಾಡಿ, ತಂದೆ ತಾಯಿಗಳಿಗೂ ಅಷ್ಟೇ, ನಿಮ್ಮ ಪಾಠ ಕಲಿಸಿದ ಶಿಕ್ಷಕರಿಗೂ ಅಷ್ಟೇ, ನಿಮ್ಮ ಶಾಲೆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಹೆಸರು ತರಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಸಪೋರ್ಟ್ ಮಾಡಿದಂತ ಈ ಧನಂಜಯ ಸರ್ ಅವರು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಫೋನ್ ಮಾಡಿ ಸರ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆ ಥರ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಸಂತೋಷರಾಗಿರ್ಬೋದು ಮತ್ತೆ ನಮ್ಮ ತಿಮ್ಮಣ್ಣವರಾಗಿರ್ಬೋದು, ಅವ್ರದ್ದು ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದರೂ ಸರ್ ಏನೇ ಮೂಲ ಜೊತೆ ಫೋನ್ ಮಾಡಿ ಏನಾದರೂ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಏನಕ್ಕೂ ನಾವು ಅಂಜೋದಿಲ್ಲ. ಆಮೇಲೆ ಏನಕ್ಕೂ ನಾವು ನೀವು ಅಂದ್ಕೊಬೇಡಿ ಏನಕ್ಕೂ ಏನು ಅಂದ್ಕೊಂತಾರೆ ಅಂತ. ಪ್ರತಿಯೊಂದಿಗೂ ನಮ್ಗೆ ಏನು ಬೇಕಾದರೂ ನಮ್ಮ ಡೈರೆಕ್ಷನ್ ಕೊಡಿ, ಆ ಡೈರೆಕ್ಷನ್ ನಾವೇನು ಬೇಕೋ ನಾವು ಸಾಥ್ ಕೊಡ್ತೀವಿ. ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಕ್ಕೆ ಏನು ಸಪೋರ್ಟ್ ಮಾಡಬೇಕು ನಮ್ಮ ಕೈಯಿಂದ ನಾವು ಮಾಡ್ತೀವಿ ಸರ್. ನಿಮಗೂ ಆಶೀರ್ವಾದ ಇರಬೇಕು, ಮಾತಾಡಬೇಕು. ಸರ್, ಈ ದಿನ ನಮಗೆ ನಮ್ಮ ನ್ಯೂ ಆಕ್ಸ್ಫರ್ಡ್ ಶಾಲೆಗೆ ಒಂದು ಸುದಿನ. ಯಾಕೆಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಇದೇ ಪ್ರಥಮ ಬಾರಿಗೆ ಒಂದು ರಾಜ್ಯ ಮಟ್ಟದ ಶಾಟ್ ಪುಟ್ ಒಂದು ಅಥ್ಲೆಟಿಕ್ ಪಂದ್ಯದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ನಾವು ಅವರಿಗೆ ಒಂದು ಅದ್ದೂರಿಯಾದ ಒಂದು ಸನ್ಮಾನ, ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀತಾ ಶಶಿಧರ್ ಅವರು, ಹಾಗೆ ಅವರ ಮತ್ತು ಶಶಿಧರ್ ಸರ್ ಅವರು, ಹಾಗೂ ನಿವೃತ್ತಿ ಹೊಂದಿದಂತಹ ವಿ ರಾಮಕೃಷ್ಣ ಸರ್ ಅವರು, ಎಲ್ಲ ಸರ್ಜಾಪುರ ಗ್ರಾಮದ ಗಣ್ಯರು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಹಾಗೂ ಸರ್ಜಾಪುರದ ಎಲ್ಲ ಜನತೆಯೂ ಸಹ ಮೆರವಣಿಗೆಯಲ್ಲಿ ಅವರ ಬಗ್ಗೆ ಹೆಚ್ಚಿನ ಪ್ರಶಂಸೆಯನ್ನು ಪಡಿಸಿದ್ದಾರೆ. ಅವರೆಲ್ಲರ ಆರೈಕೆಯಂತೆ ಈ ಒಂದು ವಿದ್ಯಾರ್ಥಿನಿ
ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದು ಪ್ರಥಮ ಶ್ರೇಣಿಯನ್ನು ಪಡೆದುಬಿಟ್ಟು ನಮ್ಮ ಎಲ್ಲ ಸರ್ಜಾಪುರಕ್ಕೂ ಹಾಗೂ ನಮ್ಮ ಶಾಲೆಗೂ ಅವರ ತಂದೆ ತಾಯಿಯಂದರಿಗೂ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಗಣ್ಯರು ಮಾತಾಡ್ತಾ ಹೇಳಿದರು, ಕ್ರೀಡೆ ಒಂದು ವಿದ್ಯಾಭ್ಯಾಸ ಅಥವಾ ಒಂದು ಎಜುಕೇಷನ್ನೇ ಒಂದು ಇಂಪಾರ್ಟೆಂಟ್ ಅಲ್ಲ, ಕ್ರೀಡಾ ಕ್ಷೇತ್ರನೂ ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದು ಗುರುತಿಸ್ಕೊಂಡು ಅವರು ಆ ಕ್ಷೇತ್ರದಲ್ಲಿ ಬೆಳೆಯುವಂತೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಿರ್ತಾರೆ. ಹಾಗೆ ಅವರ ತಂದೆಯವರ ಆಶಯ ನುಡಿ ಕೂಡ ಅದೇ ಆಗಿತ್ತು. ಅವರು ಸಹ ಹೇಳಿದರು, ನನ್ನ ಮಗಳಲ್ಲಿ ಒಂದು ಒಳ್ಳೆಯ ಕ್ರೀಡಾ ಸ್ಫೂರ್ತಿ ಇದೆ, ನಾನು ಅವಳನ್ನು ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದು ಉತ್ತಮ ಸಾಧನೆಯನ್ನು ಮಾಡ್ತೀನಿ, ಒಂದು ಉತ್ತಮವಾದ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಇದಕ್ಕೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರೋದು, ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಒಂದು ಪ್ರಥಮ ಶ್ರೇಣಿಯಲ್ಲಿ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಆಯ್ಕೆಯಾಗಲಿ ಅಂತೇಳಿ ಶುಭ ಹಾರೈಸಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನ್ಯೂ ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರಾದ ರವಿಕುಮಾರ್ ಸರ್ ಅವರು ಆಗಮಿಸಬೇಕಾಯಿತು. ಆದರೆ ಕಾರಣಾಂತರಗಳಿಂದ ಅವರು ಆಗಮಿಸದೆ ಅವರು ಪ್ರತಿಯೊಂದು ವಿಚಾರವನ್ನು ಸಹ ಒಂದು ಮಗುವಿಗೆ ಏನೇನು ಬೇಕು, ಒಂದು ಮೆರವಣಿಗೆ, ಒಂದು ಎಲ್ಲ ಒಂದು ಅದ್ದೂರಿಯಾದ ಒಂದು ಸ್ವಾಗತವನ್ನು ಮಾಡಿ ಅಂತೇಳಿ ನಮಗೆ ತಿಳಿಸಿರ್ತಾರೆ. ಆ ರೀತಿಯಾಗಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೆ ಅವರ ಪರವಾಗಿ ಅವರ ಪತ್ನಿಯವರಾದಂತಹ ಹಾಗೂ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಎನ್ ರವಿಕುಮಾರ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಗುವಿಗೆ ಒಂದು ಶುಭ ಹಾರೈಸಿದ್ದಾರೆ. ಮೊದಲಿಗೆ ನಮ್ಮ ನ್ಯೂ ಆಕ್ಸ್ಫರ್ಡ್ ಶಾಲೆ ಆಡಳಿತ ವರ್ಗಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಧನಂಜಯ್ ಸರ್ ಆಗಲಿ, ನಮ್ಮ ರವಿಕುಮಾರ್ ಸರ್ ಆಗಲಿ, ಮತ್ತು ಸಂತೋಷ್ ಅವರಾಗಲಿ, ತಮ್ಮಣ್ಣವರಾಗಲಿ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಮಗುಗೆ ಇಂಥ ಕ್ರೀಡೆಗೆ ಶಕ್ತಿ ಇದೆ ಅಂದ್ಬಿಟ್ಟು ಎಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟು ಅವನ್ನ ನ್ಯಾಷನಲ್ ಲೆವೆಲ್ಗೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋ ಥರ ಮಾಡಿದ್ದಾರೆ. ಅವ್ರಿಗೆ ಮೊದಲಿಗೆ ಧನ್ಯವಾದ. ಪ್ರತಿಯೊಬ್ಬರು ಅಷ್ಟೇ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಪ್ರತಿಯೊಬ್ಬ ಮಕ್ಕಳು ಅವರವರೇ ಆದಂಥ ಅವ್ರ ಸಾಮರ್ಥ್ಯಕ್ಕೆ ತಕ್ಕವಾದಂಥ ಎಲ್ಲ ಸ್ಪೋರ್ಟ್ಸಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರವ್ರ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರಲಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಶಾಲೆಗೆ, ನಾಡಿಗೆ, ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರ್ತಕ್ಕಂಥ ಹರ್ಷಿತಾ ಅವರಿಗೆ ನನ್ನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ನ್ಯಾಷನಲ್ ಲೆವೆಲ್ ನ್ಯೂ ಆಕ್ಸ್ಫರ್ಡ್ ಶಾಲೆಯಿಂದ ನ್ಯಾಷನಲ್ ಲೆವೆಲ್ಗೆ ಹೋಗಿರ್ತಕ್ಕಂಥ ಹರ್ಷಿತಾ ಅವರಿಗೆ ನನ್ನ ಪರವಾಗಿ ಮತ್ತು ಶಾಲೆಯ ಪರವಾಗಿ, ಸಂಸ್ಥೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನನ್ನ ತುಂಬು ಹೃದಯದ ಅಭಿನಂದನೆಗಳ ಸಲ್ಲಿಸ್ತೀನಿ. ಯಾಕಂದರೆ ಕ್ರೀಡೆ ಒಂದು ನಮ್ಮ ಅವಿಭಾಜ್ಯ ಅಂಗವಾಗಿರುತ್ತೆ. ಯಾಕಂದರೆ ಆಟ, ಊಟ, ಪಾಠ ಈ ಮೂರು ನಮ್ಮ ವಿದ್ಯಾರ್ಥಿನಿಯರ ಒಂದು ಅಗತ್ಯ ಆಗಿರ್ತಕ್ಕಂಥದ್ದು. ಯಾಕಂದರೆ ಆಟ ಎಷ್ಟು ಇಂಪಾರ್ಟೆಂಟೋ ಪಾಠನೂ ಅಷ್ಟೇ ಇಂಪಾರ್ಟೆಂಟು. ಹಾಗೆ ಪಾಠದಲ್ಲಿ ನಾವು ನಮ್ಮ ಜೀವನವನ್ನು ಕಲಿಬೋದು, ಆಟದಲ್ಲಿ ನಾವು ಹೇಗೆ ಜೀವನವನ್ನು ನಡೆಸಬೇಕು, ಯಾವ ಥರ ಮುಂದೆ ಬರಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಮತ್ತು ಸೆಲ್ಫ್ ಡೆವಲಪ್ಮೆಂಟನ್ನು ನಮ್ಮನ್ನು ಇದು ಮಾಡುತ್ತೆ. ಈಗ ಜೀವನದಲ್ಲಿ ಯಾವುದೇ ಸೋಲು ಗೆಲುವು ಏನೇ ಬಂದ್ರೂ ಅದನ್ನು ಅಚೀವ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೊಡುತ್ತೆ. ಅದಕ್ಕೆ ಮಕ್ಕಳು ಎಲ್ಲನೂ ಆಟ, ಊಟ, ಪಾಠ ಮೂರನ್ನು ಕಲಿಬೇಕು. ಅದಕ್ಕೋಸ್ಕರ ನಾವು ಎಲ್ಲದರಲ್ಲೂ ಪೋಷಕರಲ್ಲಿ ನಾನು ಹೇಳೋದೇನೆಂದರೆ, ಪಾಠ ಓದು ಒಂದೇ ಅಲ್ಲ, ಅದರಲ್ಲಿ ಕ್ರೀಡೆನೂ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಕ್ರೀಡೆಗೂ ಪ್ರೋತ್ಸಾಹ ಕೊಡಿ. ಮೊಬೈಲ್ ಗೇಮ್ಸ್ಗಿಂತ ದೈಹಿಕವಾದಂಥ ಆಟಗಳನ್ನು ಆಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ನಾನು ಮನವಿ ಮಾಡ್ಕೊತೀನಿ.